ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬಂದಿನ್ರಿ. ಅದು ಪುಸ್ತಕ ಪರಿಚಯದ ವಿಡಿಯೋ. ಆಮೇಲೆ ಇದು ನೋಡ್ಬೋದು, ಭಾರಿ ವಿಶೇಷವಾದ ಟಿ ಶರ್ಟ್ ರೀ ಇದು. ಈ ಟಿ ಶರ್ಟ್ ಮೇಲಿರೋದು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವನ ಚರಿತ್ರೆಯನ್ನ ಅಥವಾ ಅವರ ಜೀವನ ಚರಿತ್ರೆ ಇರುವ ಪುಸ್ತಕದ ಪರಿಚಯವನ್ನ ಮಾಡ್ಲಿಕ್ಕಂತಂದ್ ಹೇಳಿ ಇವತ್ತು ಈ ವಿಡಿಯೋ ಮಾಡ್ಲಿಕ್ಕತ್ತೀನ್ರಿ. ಹಂಗಾಗಿ ಒಂದ್ ಸ್ವಲ್ಪ ಏನಾದ್ರು ಸ್ಪೆಷಲ್ ಟಿ ಶರ್ಟ್ ಹಾಕೊಂಡ್ ಮಾಡೋಣ ಇದನ್ನ. ಅಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಥವಾ ಪ್ರಭುಗಳ ಚಿತ್ರ ಇರುವ ಟಿ ಶರ್ಟ್ ಹಾಕೊಂಡು ಯಾಕೆ ಮಾಡಬಾರ್ದು ಅಂತಂತ ಹೇಳಿ ನಾನು ಕರ್ನಾಟ ಬಲ ಅನ್ನುವ ಯೂಟ್ಯೂಬ್ ಚಾನಲ್ನ ನೋಡ್ತೀನ್ರಿ. ಯೂಟ್ಯೂಬ್ ವಾಹಿನಿ ಕರ್ನಾಟ ಬಲ ಅನ್ನೋದು ಬಾದಾಮಿ ಚಾಲುಕ್ಯರ ಸೈನ್ಯದ ಹೆಸರು ಕರ್ನಾಟ ಬಲ. ಭುವನೇಶ್ ಮತ್ತು ಅವ್ರ ತಂಡದವರು ಕರ್ನಾಟ ಬಲ ಯೂಟ್ಯೂಬ್ ವಾಹಿನಿಯನ್ನ ನಡೆಸ್ತಾರ್ರಿ. ಅವರು ಕನ್ನಡದ ಬಗ್ಗೆ ಅಂದ್ರೆ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಮಾಡ್ತಾರ. ಆಮೇಲೆ ಬರೀ ಇತಿಹಾಸಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ಅಷ್ಟೇ ಮಾಡಂಗಿಲ್ರಿ ಅವ್ರು ಇನ್ನೊಂದು ಕೆಲಸ ಏನ್ ಮಾಡ್ತಾರಂತಂದ್ರೆ, ಇಂಥ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಬ್ಯಾರೆ ಬ್ಯಾರೆ ಟಿ ಶರ್ಟ್ ಗಳನ್ನ ಮತ್ತೆ ಜಾಕೆಟ್ ಗಳನ್ನ ಇದನ್ನೆಲ್ಲ ಮಾಡ್ತಾರ್ರಿ. ಅವ್ರ ವೆಬ್ಸೈಟಿಗೆ ಹೋದ್ರ, ಕರ್ನಾಟ ಬಲ ವೆಬ್ಸೈಟಿಗೆ ಹೋದ್ರ ಅವರು ಡಿಸೈನ್ ಮಾಡಿರುವ ಎಲ್ಲಾ ಟಿ ಶರ್ಟ್ ಗಳನ್ನು ನೀವು ನೋಡ್ಬೋದು. ಎಲ್ಲಾ ಟಿ ಶರ್ಟ್ ಗಳನ್ನು ಅವ್ರ ವೆಬ್ಸೈಟ್ ಇಂದ ಕೊಂಡ್ಕೋಬಹುದು. ಅವರ ಯೂಟ್ಯೂಬ್ ಚಾನಲ್ನು ನಾನು ಟ್ಯಾಗ್ ಮಾಡಿರ್ತೀನಿ. ಭಾರಿ ಚಂದ ಅದ್ರಿ ಚಾನಲ್. ಅವರ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಅಂದ್ರ ನಿಮ್ಗ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳು ಗೊತ್ತಾಗ್ತಾವ. ಭಾರಿ ಎಷ್ಟೋ ಕಡೆ ಓಡಾಡಿ ಮಾಡಿ ಬಹಳ ವಿಷಯ ಸಂಗ್ರಹಣೆ ಮಾಡಿ ಆಮೇಲೆ ಬೇಕಾದಷ್ಟು ಓದ್ಕೊಂಡಾರ್ರಿ ಭುವನೇಶ್ ಅವರು. ಬಹಳ ಅಂದ್ರೆ ಬಹಳ ಓದ್ಯಾರ. ಹಂಗಾಗಿ ಅಷ್ಟೆಲ್ಲ ಓದ್ಕೊಂಡು ಆಳವಾದ ಅಧ್ಯಯನ ನಡೆಸಿ ಅಷ್ಟೆಲ್ಲ ವಿಡಿಯೋಗಳನ್ನ ಮಾಡ್ಯಾರ. ಅಷ್ಟು ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ರಿ. ಹಂಗಾಗಿ ದಯವಿಟ್ಟು ಅವರ ಯೂಟ್ಯೂಬ್ ವಾಹಿನಿಯನ್ನ ನೀವು ನೋಡ್ರಿ ಮತ್ತೆ ಪ್ರೋತ್ಸಾಹ ಕೊಡ್ರಿ ಆ ಯೂಟ್ಯೂಬ್ ವಾಹಿನಿಗೆ ಅಂತಂದು ಹೇಳಿ ಎಲ್ಲರಿಗೂ ಪ್ರಾರ್ಥಿಸ್ತೀನಿ. ಆಮೇಲೆ ಈ ಟಿ ಶರ್ಟ್ಗಳು ಯಾರಿಗೆ ಬೇಕಾದಲ್ಲಿ ಅವ್ರ ವೆಬ್ಸೈಟಿಗೆ ಹೋದ್ರಿ ಅಂತಂದ್ರೆ ನೀವು ಅದ್ರೊಳಗೆ ಎಲ್ಲ ಸಿಗ್ತಾವ್ರಿ. ಎಲ್ಲ ಡೀಟೇಲ್ಸ್ ಅವ, ನೀವು ಅಲ್ಲಿಂದ ಆರ್ಡರ್ ಮಾಡ್ಬೋದು. ನಾನು ಈ ಟಿ ಶರ್ಟ್ ಅನ್ನ ಬಹಳ ಪ್ರೀತಿಯಿಂದ ಮತ್ತೆ ಹೆಮ್ಮೆಯ ಕನ್ನಡಿಗನಾಗಿ ಅಲ್ಲಿಂದ ಆರ್ಡರ್ ಮಾಡಿ ತರಿಸಿ ಹಾಕೊಂಡಿನ್ರಿ. ಬಹಳ ಚಂದದ ಟಿ ಶರ್ಟ್. ಭುವನೇಶ್ ಮತ್ತು ಅವರ ತಂಡದವರಿಗೆ ಆಮೇಲೆ ಕರ್ನಾಟ ಬಲ ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅವರ ಒಂದು ಪರ್ಮಿಷನ್ ತಗೊಂಡು ಅವರ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಈ ವಿಡಿಯೋದೊಳಗೆ ನಾ ಟ್ಯಾಗ್ ಮಾಡ್ಲಿಕ್ಕತ್ತೀನ್ರಿ. ಆಮೇಲೆ ಅವರ ವಿಡಿಯೋ ಅವ್ರ ವಿಡಿಯೋ ಅಲ್ಲ, ಅವರ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಾಗ. ನೀವು ಅದನ್ನ ಅಲ್ಲಿ ಹೋಗಿ ಟಿ ಶರ್ಟ್ ಗಳನ್ನ ಖರೀದಿ ಮಾಡಬಹುದು. ಇನ್ನ ವಿಡಿಯೋ ವಿಷಯಕ್ಕೆ ಬರೋದಾದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ಏನ್ ಹೇಳೋದ್ರಿ? ಗಾಂಧೀಜಿ ಅವ್ರು ಹೇಳ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ರಾಜರ್ಷಿ ಅಂತ ಕರೆದ್ರು. ರಾಜರ್ಷಿ. ಅವರ ಈ ಪುಸ್ತಕದ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ. ಈ ಪುಸ್ತಕ ಆಳಿದ ಮಹಾಸ್ವಾಮಿಯವರು. ಈ ಪುಸ್ತಕದ ಹೆಸರು ಆಳಿದ ಮಹಾಸ್ವಾಮಿಯವರು. ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವನ ಚರಿತ್ರೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಅವರು ಪ್ರಕಟಿಸಿರುವ ಪುಸ್ತಕ ಇದು. ಈ ಪುಸ್ತಕ ನಿಮ್ಗೆ ಎಲ್ಲಿ ಸಿಗ್ತದ ಅಂತಂದ್ರ ಕನ್ನಡ ಪುಸ್ತಕ ಪ್ರಾಧಿಕಾರದ ವೆಬ್ಸೈಟಿಗೆ ಹೋದ್ರೆ ಅಲ್ಲಿ ಬೇಕಾದಷ್ಟು ಚಲೋ ಪುಸ್ತಕವ್ರಿ. ಕನ್ನಡ ಪುಸ್ತಕ ಪ್ರಾಧಿಕಾರದವರು ಪ್ರಕಟ ಮಾಡಿರುವ ಬೇಕಾದಷ್ಟು ಚಲೋ ಪುಸ್ತಕವ. ಅದ್ರೊಳಗ ಆಳಿದ ಮಹಾಸ್ವಾಮಿ ಅವರು ಕೂಡ ಒಂದು ಅತ್ಯುತ್ತಮವಾದ ಪುಸ್ತಕ. ಅಲ್ಲಿ ಹೋಗಿ ನೀವು ಆನ್ಲೈನ್ನಾಗ ಆರ್ಡರ್ ಮಾಡಬಹುದು. ಆಮೇಲೆ ಬೇರೆ ಕಡೆನೂ ಸಿಗ್ಬೋದೇನೋ. ನಾನಂತೂ ಆನ್ಲೈನ್ನಾಗ ಆರ್ಡರ್ ಮಾಡಿ ತರಿಸೀನಿ ಈ ಪುಸ್ತಕವನ್ನ. ಆಮೇಲೆ ಈ ಪುಸ್ತಕ 536 ಪುಟಗಳಾದ್ರಿ. ಅಂದ್ರ ಭಾರಿ ದೊಡ್ಡ ಪುಸ್ತಕ ಇದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವನ ಚರಿತ್ರೆಯನ್ನ ನನಗೆ ಓದಿದಾಗ ನನಗನ್ಸಿದ್ದೇನು ಅಂತಂದ್ರೆ, ಅಂದ್ರೆ ಈ ರೀತಿ ಒಬ್ಬ ಮನುಷ್ಯ ಇರ್ಲಿಕ್ಕೆ ಸಾಧ್ಯನಾ, ಮನುಷ್ಯ ಈ ರೀತಿ ವ್ಯಕ್ತಿತ್ವ ಇಟ್ಕೊಂಡಿರ್ಲಿಕ್ಕೆ ಸಾಧ್ಯನಾ ಅಂತ ನನಗೆ ಮೊದ್ಲು ಅನಿಸ್ತು. ವಾವ್ ಅಂತ ಅನಿಸ್ತು. ಅದ್ಭುತ, ಆಶ್ಚರ್ಯ, ಅಮೋಘ, ಈ ಎಲ್ಲಾ ಶಬ್ದಗಳನ್ನ, ಎಷ್ಟು ಕನ್ನಡ ಶಬ್ದಗಳನ್ನ ಉಪಯೋಗಿಸ್ಬೋದೋ ಮಹಾರಾಜರ ಬಗ್ಗೆ ಅಷ್ಟೆಲ್ಲಾ ಒಳ್ಳೆಯ ಶಬ್ದಗಳನ್ನ ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಉಪಯೋಗಿಸ್ಬೋದ್ರಿ. ಯಾಕಂದ್ರ ಮನುಷ್ಯನಿಗೆ ಬಹುಶಃ ಯಾವ್ದಾದ್ರು ಒಂದಿದ್ರ ಸಾಕು, ಮನುಷ್ಯ ಅನ್ಕೊಂಡ್ಬಿಡ್ತಾನ ನಾನೇ ಗ್ರೇಟ್ ಅಪ್ಪ, ನನ್ಕಿಂತ ಯಾರು ಏನು ದೊಡ್ಡವ್ರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದ್ರ ರೊಕ್ಕಿದ್ರ ಅಥವಾ ಸಂಪತ್ತು, ರೊಕ್ಕ, ಆಸ್ತಿ ಅಥವಾ ವಿದ್ಯೆ, ಇದ್ರೊಳಗೆ ಯಾವ್ದಾದ್ರು ಒಂದಿದ್ರ ಸಾಕ್ರಿ. ಎಲ್ಲಾ ಇರೋದ್ ಬೇಕಾಗಿಲ್ಲ, ಒಂದಿದ್ರ ಸಾಕು ಮನುಷ್ಯನಿಗೆ
ನಾನೇ ಶ್ರೇಷ್ಠ, ನನ್ಕಿಂತ ದೊಡ್ಡವ್ರು ಯಾರು ಅಲ್ಲ ಅಂತ ಅನಿಸ್ತದ. ಅಂಥದ್ರೊಳಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಇವು ಎಲ್ಲವೂ ಇತ್ತು. ರೊಕ್ಕ ಕೇಳ್ತೀರಾ, ಎಷ್ಟು ಬೇಕ್ರಿ? ನಾವು ನಮ್ಮ ಜೀವಮಾನದೊಳಗೆ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಂಪತ್ತು, ವೈಭೋಗ, ರೊಕ್ಕ ಎಲ್ಲ ಇತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಹತ್ರ. ಯಾಕಂದ್ರೆ ಅವರು ಮೈಸೂರು ಮಹಾಸಂಸ್ಥಾನದ ಮಹಾರಾಜರಾಗಿದ್ರು. ನೋಡ್ರಿ, ಮೈಸೂರು ಸಂಸ್ಥಾನ ಭಾರಿ ಸಮೃದ್ಧವಾದ ಸಂಸ್ಥಾನ, ನಮ್ಗೆಲ್ಲ ಗೊತ್ತಿರುವಂಗ. ಕೋಟ್ಯಾಂತರ ರೂಪಾಯಿ ಆ ಸಂಸ್ಥಾನಕ್ಕೆ ಪ್ರತಿ ವರ್ಷ ಬರ್ತಿತ್ತು. ಯಾವಾಗ್ರಿ? ಆ ಕಾಲದೊಳಗೆ, ಅಂದ್ರೆ 1902ರಿಂದ 1940ರವರೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಪ್ರಭುಗಳು ಆಡಳಿತ ನಡೆಸಿದ್ರು. ಆ ಕಾಲದೊಳಗೆ ಕೋಟ್ಯಾಂತರ ರೂಪಾಯಿ ಮೈಸೂರು ಸಂಸ್ಥಾನಕ್ಕೆ ಸಂಗ್ರಹಣೆ ಆಗ್ತಿತ್ತು. ಕೋಟ್ಯಾಂತರ ರೂಪಾಯಿ ಸಂಗ್ರಹಣೆ ಆಗುವಂಥ ಒಂದು ಮಾದರಿ ಸಂಸ್ಥಾನ ಮೈಸೂರು ಸಂಸ್ಥಾನದ ಒಡೆಯರಾಗಿದ್ರು ಅವರು, ರಾಜರಾಗಿದ್ರು, ದೊರೆಗಳಾಗಿದ್ರು. ಆಮೇಲೆ ವಿದ್ಯೆ ಒಳಗೆ ಯಾರಿಗೂ ಕಮ್ಮಿ ಇಲ್ರಿ, ಅಷ್ಟು ವಿದ್ಯಾವಂತರು, ಬುದ್ಧಿವಂತರು. ಆಮೇಲೆ ಶೌರ್ಯ ಸಾಹಸಗಳಿಗೂ ಕೂಡ ಹೆಸರಾಗಿದ್ರು ಮಹಾರಾಜರು. ಅಂದ್ರೆ ನೋಡ್ರಿ, ಅವ್ರ ಹತ್ರ ಇಲ್ಲಾರ್ದಂತ ಗುಣನೇ ಇಲ್ಲ. ಶೌರ್ಯ, ಧೈರ್ಯ, ಸಾಹಸ, ಕ್ರೀಡೆ ಒಳಗ ಅವ್ರು ಫಸ್ಟು. ಆಮೇಲೆ ಅವ್ರು ಓದಿದಾಗ ಅವ್ರ ಯಾವ ಸ್ಕೂಲ್ನಾಗ ಓದ್ತಿದ್ರಲ್ರಿ, ರಾಯಲ್ ಸ್ಕೂಲು, ರಾಯಲ್ ಮೈಸೂರು ಸ್ಕೂಲು. ಆ ಸ್ಕೂಲ್ನೊಳಗೆ ಎಲ್ಲಾ ವಿಷಯಗಳಲ್ಲೂ ಅವರೇ ಪ್ರಥಮ. ಸ್ಕೂಲಿಗೆ ಇಷ್ಟು ಎಲ್ಲ ಅದ ನೋಡ್ರಿ. ವಿದ್ಯೆ ಬೇಕಾ, ವಿದ್ಯೆ ಒಳಗೂ ಅವರೇ ಫಸ್ಟು. ಕ್ರೀಡೆ ಬೇಕಾ, ಕ್ರೀಡೆ ಒಳಗೂ ಅವರೇ ಫಸ್ಟು. ಶೌರ್ಯ ಬೇಕಾ, ಯಾವುದೇ ಅಂದ್ರೆ ಈಗ ನೀವು ಕುದುರೆ ಸವಾರಿ ಬಹಳ ಅಂದ್ರೆ ಬಹಳ ಚಲೋತ್ನಾಗಿ, ಆಮೇಲೆ ಭಾರಿ ಇಷ್ಟಪಟ್ಟು ಮಹಾರಾಜರು ಮಾಡ್ತಿದ್ದಂತ ಒಂದು ಕೆಲಸ ಅಂದ್ರೆ ಕುದುರೆ ಸವಾರಿ. ಆಮೇಲೆ ಅವ್ರ ಹತ್ರ ನೀವು ಯಾರು ಯಾವುದೇ ವಿಷಯ ತಗೊಂಡು ಹೋಗಿ ಅವ್ರ ಹತ್ರ ಮಾತಾಡಿದ್ರು ಎಲ್ಲರಿಗೂ ಅನ್ಸೋದಂತ್ರಿ, ಈ ವಿಷಯದೊಳಗ ಭಾರಿ ಗಹನವಾದ ಪಾಂಡಿತ್ಯ ಮಹಾರಾಜರಿಗಿತ್ತು, ಭಾರಿ ಎಕ್ಸ್ಪರ್ಟ್ ಇದ್ರಪ್ಪ, ಭಾರಿ ಪ್ರವೀಣರಾಗಿದ್ರು ಮಹಾರಾಜರು ಈ ವಿಷಯದೊಳಗ ಅಂತ ಅನಿಸ್ತಿತ್ತಂತ್ರಿ. ಯಾವುದೇ ವಿಷಯದ ಬಗ್ಗೆ ಅವ್ರ ಹತ್ರ ಮಾತಾಡಿದ್ರು ಅದೇ ರೀತಿ ಎಲ್ಲರಿಗೂ ಅನಿಸ್ತಿತ್ತಂತ. ಅಂದ್ರೆ ನೋಡ್ರಿ, ವಿದ್ಯೆ, ಶೌರ್ಯ, ಆಮೇಲೆ ಸಂಪತ್ತು ಎಲ್ಲ ಇತ್ತು ಅವ್ರ ಹತ್ರ. ಇಷ್ಟೆಲ್ಲ ಇದ್ರೂ ಕೂಡ ಅತ್ಯಂತ ವಿನಯಶೀಲರು, ಅತ್ಯಂತ ವಿನಯವಂತರಾಗಿದ್ರು ಮಹಾರಾಜರು. ಈ ರೀತಿ ಇರೋದು ಬಹಳ ಅಂದ್ರೆ ಬಹಳ ಕಷ್ಟ ಅದ್ರಿ. ಈ ರೀತಿ ಸಾಮಾನ್ಯ ಮನುಷ್ಯರಿಗೂ ಇರ್ಲಿಕ್ಕೆ ಶಕ್ಕಿಲ್ಲ. ಇನ್ನು ಮೈಸೂರು ಸಂಸ್ಥಾನವನ್ನ ಆಳಿದಂತಹ ಮಹಾರಾಜರೊಬ್ರು ಹಿಂಗಿದ್ರು ಅಂತಂದ್ರೆ ಅದನ್ನ ವಿಚಾರ ಮಾಡ್ಲಿಕ್ಕೂ, ಅದನ್ನ ಕಲ್ಪಿಸ್ಕೊಳಿಕ್ಕೂ ಸಾಧ್ಯ ಇಲ್ರಿ. ಹಂಗಾಗಿ ಒಬ್ಬ ಮನುಷ್ಯ ಹೆಂಗಿರ್ಬೇಕು, ಒಬ್ಬ ಮಾದರಿ ಮನುಷ್ಯ ಹೆಂಗಿರ್ಬೇಕು, ಬರೀ ಕನ್ನಡಿಗ ಅಂತಲ್ರಿ, ಬರೀ ಭಾರತೀಯ ಅಂತಲ್ಲ, ಮಾದರಿ ಮನುಷ್ಯ ಹೆಂಗಿರ್ಬೇಕು ಅಂತಂದ್ರ ಅದಕ್ಕೆ ಉದಾಹರಣೆಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರು ನಿಲ್ತಾರೆ. ಹಂಗಾಗಿ ಅವರ ಕೆಲವೊಂದಷ್ಟು ವಿಷಯಗಳನ್ನ ನಾನೆಲ್ಲ ಹೇಳ್ತೀನಿ. ಆಮೇಲೆ ಇಂಟರ್ನೆಟ್ನಾಗೂ ಬೇಕಾದಷ್ಟು ಸಿಗ್ತದ್ರಿ. ಇಂಟರ್ನೆಟ್ನಾಗ ಸಿಗಲಾರ್ದಂತಹ ಒಂದಷ್ಟು ವಿಷಯಗಳನ್ನ ನಾನು ಇದ್ರೊಳಗೆ ಹೇಳ್ತೀನಿ. ಈ ಪುಸ್ತಕದ ಒಳಗ ಆಯ್ದ ಕೆಲವೊಂದು ವಿಷಯಗಳನ್ನ ನಾನು ಹೇಳ್ತೀನಿ. ಹಂಗಾಗಿ ನಾನೇನಿಲ್ರಿ, ನಮಸ್ಕಾರ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿನ ನಾನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ಹೇಳುವಂತಹ ದೊಡ್ಡ ಮನುಷ್ಯ ನಾನಲ್ಲ. ನನಗೇನು ಅಷ್ಟು ತಿಳುವಳಿಕೆನೂ ಇಲ್ಲ ಇತಿಹಾಸದ ಬಗ್ಗೆ. ನಾನು ಈ ಪುಸ್ತಕ ಓದ್ಕೊಂಡು ನನಗೇನು, ಈ ಪುಸ್ತಕದಿಂದ ನನಗೇನು ಬಹಳ ಅಂದ್ರೆ ಬಹಳ ಮನಸ್ಸಿಗೆ ತಟ್ಟ್ಯಾವೋ ವಿಷಯಗಳು, ಮನಸ್ಸಿಗೆ ನಾಟ್ಯಾವೋ ಅಂಥ ವಿಷಯಗಳನ್ನು ನಾನು ಈ ಪುಸ್ತಕದೊಳಗೆ ಹೇಳ್ತೀನಿ. ಇಡೀ ಪುಸ್ತಕನೇ ಹೇಳುವಂಗಲ್ಲ, ಆದ್ರೆ ಇಡೀ 530 ಪುಟಗಳನ್ನಂತೂ ಓದಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತುತಪಡಿಸ್ತೇನೆ ರೀ. ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1902ನೇ ಇಸ್ವಿಯಿಂದ 1940ನೇ ಇಸ್ವಿಯವರೆಗೆ ರಾಜ್ಯಭಾರ ಮಾಡಿದ್ರು. ಆಮೇಲೆ ಅವ್ರ ಸಾಧನೆಗಳನ್ನಂತೂ ಪಟ್ಟಿ ಮಾಡ್ತಾ ಹೋದ್ರೆ ಎಷ್ಟು ಪಟ್ಟಿ ಮಾಡಿದ್ರು ಮುಗಿಯಂಗಿಲ್ರಿ, ಅಷ್ಟು ಸಾಧನೆಗಳವ. ಕೆಲವೊಂದಷ್ಟು ನಾನು ಇಲ್ಲಿ ಹೇಳ್ತೀನಿ. ಏಷ್ಯಾದೊಳಗೆ ಪ್ರಪ್ರಥಮ ಜಲವಿದ್ಯುತ್ ಶಕ್ತಿ ಕೇಂದ್ರ ಶುರುವಾಗಿದ್ದು, ಅಂದ್ರೆ ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್, ಜಲವಿದ್ಯುತ್ ಶಕ್ತಿ ಕೇಂದ್ರ ಶುರುವಾಗಿದ್ದು ಮೊಟ್ಟ ಮೊದಲು ಏಷ್ಯಾದೊಳಗೆ ಎಲ್ಲಿ ಅಂತಂದ್ರೆ ಅದು ಶಿವನ ಸಮುದ್ರದೊಳಗ. ಅದನ್ನ ಶುರು ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅಂದ್ರೆ ಆ ಸಮಯಕ್ಕಿನ್ನು, ಅಂದ್ರೆ ಇದೆಲ್ಲ ಪೂರ್ತಿ ಪ್ರಾಜೆಕ್ಟ್ ಮುಗಿದು ಆ ಪ್ರಾಜೆಕ್ಟ್ ಶುರು ಆದಾಗ ಅವರು ಆ ರಾಜ್ಯಭಾರ ಮಾಡ್ತಿರಂಗಿಲ್ರಿ. ಅವ್ರ ತಾಯಿಯವರು ಅಂದ್ರೆ ಕೆಂಪನಂಜಮ್ಮಣ್ಣಿ ಅವರು ಅಥವಾ ವಾಣಿವಿಲಾಸ ಸನ್ನಿಧಾನದವರು ರೀಜೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ತಂದೆ ತೀರ್ಕೊಂಡಾಗ ಇವ್ರು ಇನ್ನೂ ಅಪ್ರಾಪ್ತ ವಯಸ್ಕರಾಗಿರ್ತಾರೆ. ಚಾಮರಾಜೇಂದ್ರ ಒಡೆಯರ್ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆಯವರು ಚಾಮರಾಜೇಂದ್ರ ಒಡೆಯರ್ ಅವರು ತೀರ್ಕೊಂಡಾಗ ಇವ್ರು ಇನ್ನೂ ಅಪ್ರಾಪ್ತ ವಯಸ್ಕರಾಗಿರ್ತಾರ. ಹಂಗಾಗಿ ಅವ್ರ ತಾಯಿಯವರ ಆಡಳಿತ ನಡೆಸ್ತಿರ್ತಾರ. ಆದ್ರೆ ಅವ್ರ ತಾಯಿಯವರ ಆಡಳಿತ ನಡೆಸ್ತಿದ್ರು ಕೂಡ ಕೆ ಶೇಷಾದ್ರಿಯರ್ ಅವರು ದಿವಾನರಾಗಿದ್ದಾಗ ನಡೆದಂತಹ ಪ್ರಾಜೆಕ್ಟ್ ಅದು. ಆ ಕೆಲಸ ನಡೆದಾಗ
ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೂಡ ವಿಶೇಷವಾದ ಮುತುವರ್ಜಿ ವಹಿಸಿ ಅವ್ರ ಸೈನ್ಸ್ ಟೀಚರ್ ಹತ್ರ ಹೋಗಿ, ಅದೆಲ್ಲ ಈ ಪುಸ್ತಕದೊಳಗೆ ಬರ್ದಾರೆ, ಅವ್ರ ಸೈನ್ಸ್ ಟೀಚರ್ ಹತ್ರ ಹೋಗಿ ಆ ಜಲವಿದ್ಯುತ್ ಶಕ್ತಿ ಕೇಂದ್ರ ಅಂದ್ರೆ ಏನು, ಅದು ಯಾವ ರೀತಿ ಕೆಲಸ ಮಾಡ್ತದ, ಅದಕ್ಕೆ ಯಾವ್ಯಾವ ಮಷಿನರಿಗಳನ್ನ ಯಾವ್ಯಾವ ಯಂತ್ರಗಳನ್ನ ತಗೊಂಡ್ಬರ್ತಾರ, ಆ ಯಂತ್ರಗಳು ಹೆಂಗ್ ಕೆಲಸ ಮಾಡ್ತಾವ, ಹಿಂಗ ಅದ್ರ ಬಗ್ಗೆ ವಿಶೇಷವಾದ ಆಸಕ್ತಿ ವಹಿಸಿ ಅವ್ರ ಸೈನ್ಸ್ ಟೀಚರ್ ಹತ್ರ, ವಿಜ್ಞಾನದ ಶಿಕ್ಷಕರ ಹತ್ರ ಪೂರ್ತಿಯಾಗಿ ತಿಳ್ಕೊಂಡು ಮಾಡಿ, ಹೌದು ಇದು ಭಾರಿ ಒಳ್ಳೆ ಕೆಲಸ, ಇದನ್ನು ಮಾಡಿದ್ರೆ ನಮ್ಮ ರಾಜ್ಯದೊಳಗೆ ಇರೋರಿಗೆಲ್ಲರಿಗೂ ಅಥವಾ ನಮ್ಮ ಸಂಸ್ಥಾನದ ಎಲ್ಲ ಪ್ರಜೆಗಳಿಗೂ ಅನುಕೂಲ ಆಗ್ತದೆ ಅಂತಂದು ಹೇಳಿ ಅವ್ರ ತಾಯಿಯವರಿಗೂ ತಿಳಿಸಿ, ಮಹಾರಾಜರು ಅವ್ರ ತಾಯಿಯವರಿಗೂ ಕೂಡ ತಿಳಿಸಿರ್ತಾರ. ಹಂಗಾಗಿ ಆ ರೀತಿ ಒಳಗ ಮಹಾರಾಜರದು ವಿಶೇಷವಾದಂತಹ ಕೊಡುಗೆ ಅದ. ಆಮೇಲೆ ಪ್ರಪ್ರಥಮವಾಗಿ ಭಾರತದಲ್ಲೇ ಮೊದ್ಲು ವಿದ್ಯುತ್ ಶಕ್ತಿ ಬಂದಿದ್ದು ಎಲ್ಲಿ ಅಂತಂದ್ರೆ ಅದು ಆ ವಿದ್ಯುತ್ ಶಕ್ತಿ ಬಂದಿದ್ದು ಬೆಂಗಳೂರು ನಗರದಲ್ಲಿ. ಹಂಗಾಗಿ ಬೆಂಗಳೂರಿನಾಗ ನಾವ್ ಇವತ್ತು ಕುತ್ಕೊಂಡು ಎಲ್ಲರೂ ಏನು ಲೈಟು ಇಂಟರ್ನೆಟ್, ಲೈಟ್ ಇಂದಾನೇ ಅಲ್ರಿ, ಮೊದ್ಲು ಎಲೆಕ್ಟ್ರಿಸಿಟಿ ಬಂದ್ರೆ ವಿದ್ಯುತ್ ಶಕ್ತಿ ಬಂದ್ರೆ ವಿದ್ಯುತ್ ಶಕ್ತಿಯಿಂದನೇ ಇಂಟರ್ನೆಟ್ ಮತ್ತೊಂದು ಎಲ್ಲ ಬರ್ತಾವ. ಹಂಗಾಗಿ ನಾವ್ ಇವತ್ತು ಏನ್ ಅಗ್ದಿ ಆರಾಮಾಗಿ ಸುಖವಾಗಿ ಕುತ್ಕೊಂಡು ಈ ವಿಡಿಯೋ ಮಾಡ್ಲಿಕ್ಕೂ ಕೂಡ ವಿದ್ಯುತ್ ಶಕ್ತಿಯ ಅವಶ್ಯಕತೆ ಅದ. ಹಂಗಾಗಿ ನಾವೆಲ್ಲರೂ ಯಾರನ್ನ ಸ್ಮರಿಸ್ಬೇಕು, ಮೊಟ್ಟ ಮೊದಲನೇದಾಗಿ ಭಾರತದೊಳಗೆ ಬರೀ ಕರ್ನಾಟಕದಾಗಲ್ರಿ, ಭಾರತದೊಳಗೆ ಮೊಟ್ಟ ಮೊದಲು ವಿದ್ಯುತ್ ಶಕ್ತಿ ಬಂದಿದ್ದೇ ಬೆಂಗಳೂರಿನಾಗ. ಹಂಗಾಗಿ ನಾವೆಲ್ಲ ಬೆಂಗಳೂರಿಗರು ಅಥವಾ ಎಲ್ಲ ಭಾರತೀಯರು ಕೂಡ ಮೊಟ್ಟ ಮೊದಲು ನೆನೆಸ್ಬೇಕಾಗಿದ್ದು ವಿದ್ಯುತ್ ಶಕ್ತಿ ಅಂದಾಗ ನಮಗೆ ಮೊಟ್ಟ ಮೊದಲಿಗೆ ಯಾರು ನೆನಪಿಗೆ ಬರಬೇಕು ಅಂತಂದ್ರ ಕೃಷ್ಣರಾಜ ಒಡೆಯರ್ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಗೆ ನೆನಪಿಗೆ ಬರ್ಬೇಕು. ಆಮೇಲೆ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನ ಶುರು ಮಾಡಿ ಅಲ್ಲಿ ಪ್ರಜೆಗಳಿಗೂ ಕೂಡ ಆಡಳಿತ ವ್ಯವಸ್ಥೆ ಒಳಗ ಭಾಗ ಸಿಗುವ ಹಂಗ, ಆಮೇಲೆ ಅವ್ರಿಗೂ ಆಡಳಿತ ವ್ಯವಸ್ಥೆ ಹೆಂಗ್ ನಡೀತದ, ಅಲ್ಲಿಯ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಅಥವಾ ಬೇರೆ ಬೇರೆ ಇಲಾಖೆಗಳು ಹೆಂಗ್ ಕಾರ್ಯನಿರ್ವಹಿಸ್ತಾವ, ಅದ್ರೊಳಗೆ ಅವರು ಕೂಡ ಸಲಹೆ ಸೂಚನೆಗಳನ್ನ ಕೊಡುವ ಹಂಗ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಆಮೇಲೆ ಬೇಕಾದಷ್ಟು ಶಾಲಾ ಕಾಲೇಜುಗಳನ್ನ ಸ್ಥಾಪನೆ ಮಾಡ್ತಾರ್ರಿ. ಆಮೇಲೆ ಭಾರತೀಯ ವಿಜ್ಞಾನ ಸಂಸ್ಥೆ IASC ಶುರು ಮಾಡಿದವರು ಯಾರು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. IASCಗೆ ಬೇಕಾದಷ್ಟು ಭೂಮಿ ಮತ್ತೆ 371 ಎಕರೆ ಭೂಮಿ ಮತ್ತೆ ವಿಶೇಷವಾದ ಆರ್ಥಿಕ ನೆರವು ಎಲ್ಲವುದನ್ನೂ ಕೊಟ್ಟವ್ರು ಯಾರು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅಂದ್ರೆ ಅವರ ಆಡಳಿತ ಅವಧಿ ಒಳಗ IASC ಶುರು ಆಗ್ತದೆ. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತದ್ರಿ, ಭಾರತೀಯ ವಿಜ್ಞಾನ ಸಂಸ್ಥೆ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನದ ಬೆಂಗಳೂರಿನಾಗ, ಅದು ವಿಶ್ವದ, ಬರೀ ಭಾರತದ ಅಲ್ರಿ, ವಿಶ್ವದ ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆಗಳಲ್ಲಿ ಒಂದು IASC. ಅದನ್ನ ಶುರು ಮಾಡ್ಲಿಕ್ಕೆ ಬೇಕಾದಷ್ಟು ಭೂಮಿ, 371 ಎಕರೆ ಭೂಮಿ ಮತ್ತು ಬೇಕಾದಷ್ಟು ದುಡ್ಡು ಎಲ್ಲದನ್ನು ಕೊಟ್ಟವ್ರು ಯಾರು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಆಮೇಲೆ ಮೈಸೂರು ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಅಂತ ಹಿಂದೇನಿತ್ತು, ಈಗ ಎಲ್ಲಾ ಬೇರೆ ಬೇರೆ ಸ್ಟೇಟ್ ಬ್ಯಾಂಕ್ಗಳು ಕೂಡ ಭಾರತೀಯ ಸ್ಟೇಟ್ ಬ್ಯಾಂಕ್ ನಲ್ಲಿ ವಿಲೀನ ಆಗ್ಯಾವ್ರಿ. ಅದಕ್ಕಿಂತ ಮುಂಚೆ ಏನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಅಂತ ಏನಿತ್ತಲ್ಲ, ಅದನ್ನ ಶುರು ಮಾಡಿದ್ದು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಆಮೇಲೆ ಮೈಸೂರು ವಿಶ್ವವಿದ್ಯಾಲಯವನ್ನ ಆಗಿನ ಕಾಲದೊಳಗೆ ಸ್ಥಾಪನೆ ಮಾಡಿ ಎಲ್ಲ ನಮ್ಮ ಪ್ರಜೆಗಳು ಕೂಡ ಅಕ್ಷರಾಭ್ಯಾಸ ಕಲೀಲಿ, ಅಥವಾ ಅವರಿಗೆ ಇನ್ನೂ ಉನ್ನತ ಮಟ್ಟದ ಡಿಗ್ರಿ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೋದು, ಅಂದ್ರೆ ಸ್ನಾತಕೋತ್ತರ ಪದವಿ, ಆಮೇಲೆ PhD, ಈ ರೀತಿ ಎಲ್ಲಾ ಪದವಿಗಳನ್ನು ಗಳಿಸ್ಲಿಕ್ಕೆ ಅಥವಾ ಅವ್ರು ಇನ್ನೂ ಹೆಚ್ಚಿಗೆ ವಿದ್ಯಾವಂತರಾಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಕಾರಣೀಕರ್ತರಾದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅದೇ ರೀತಿ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಅನ್ನ ಶುರು ಮಾಡ್ತಾರೆ. ಆಮೇಲೆ ಮೈಸೂರಿನೊಳಗೆ ಚೇಂಬರ್ ಆಫ್ ಕಾಮರ್ಸ್ ಶುರು ಮಾಡಿ ಎಲ್ಲ ವಾಣಿಜ್ಯ ವ್ಯವಹಾರಗಳಿಗೆ ಅನುಕೂಲ ಆಗುವಂಗ ಮಾಡಿಕೊಟ್ಟಂಥವ್ರು ನಾಲ್ವಡಿ ಪ್ರಭುಗಳು. ಆಮೇಲೆ ಬೆಂಗಳೂರಿನೊಳಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ UVCE ಏನದಲ್ರಿ, ಅದನ್ನ ಶುರು ಮಾಡಿದ್ದು ಕೂಡ ನಾಲ್ವಡಿ ಪ್ರಭುಗಳವರು. ಆಮೇಲೆ ಮುಖ್ಯವಾಗಿ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವಂತಹ, ಕನ್ನಡಿಗರೆಲ್ಲರೂ ಪ್ರೀತಿಸುವಂತಹ ಕನ್ನಡ ಸಾಹಿತ್ಯ ಪರಿಷತ್, ಅಂದ್ರೆ ಬೆಂಗಳೂರಿನಾಗ ಏನು ಕನ್ನಡ ಸಾಹಿತ್ಯ ಪರಿಷತ್ ಅದಲ್ರಿ, ಆ ಕನ್ನಡ ಸಾಹಿತ್ಯ ಪರಿಷತ್ ಶುರುವಾಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆಳ್ವಿಕೆ ಒಳಗ. ಆಮೇಲೆ ಅದಕ್ಕೆ ಬೇಕಾದಷ್ಟು ರಾಜಾಶ್ರಯನೂ ಸಿಕ್ಕದ, ಬೇಕಾದಷ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಧನ ಸಹಾಯ, ಆಮೇಲೆ ಭೂಮಿ, ಇದೆಲ್ಲವುದನ್ನು ಕೊಟ್ಟವ್ರು ಯಾರು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ನೀವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯಾರು ಹೋಗಿರ್ತೀರೋ ಅವ್ರಿಗೆಲ್ಲ ಗೊತ್ತಿರ್ತದ. ನಾನು ಸಹ ಒಂದ್ಸಲ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋಗಿನ್ರಿ. ಕನ್ನಡ ಸಾಹಿತ್ಯ ಪರಿಷತ್ ಒಳಗ ಅದೇನು ಬಿಲ್ಡಿಂಗ್ ಅದಲ್ರಿ, ರಾಜ ಮಂದಿರ ಅಂತ ಒಂದು ಬಿಲ್ಡಿಂಗ್ ಅದ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ನಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಮೂರ್ತಿಯನ್ನ ಸ್ಥಾಪನೆ ಮಾಡಿ ಅದ್ರ ಕೆಳಗ್ ಬರ್ದಾರ್ರಿ, ಕೃಷ್ಣರಾಜ ಭೂಪ ಮನೆ ಮನೆಯ ದೀಪ ಅಂತಂದ ಹೇಳಿ. ಹಂಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಹಿಂಗೆ ಬೇಕಾದಷ್ಟು ಅವರ ಸಾಧನೆಗಳ ಪಟ್ಟಿ ಇನ್ನೂ ದೊಡ್ಡದವ್ರಿ.
ಆಮೇಲೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಶುರುವಾಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದೊಳಗ. ಆಮೇಲೆ ನಾವೆಲ್ಲರೂ ಬೇಕಾದಷ್ಟು ಕನ್ನಡಿಗರೆಲ್ಲರೂ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ KRS ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣಗೊಂಡಿದ್ದು ಮತ್ತೆ ಪೂರ್ಣಗೊಂಡಿದ್ದು. ಬೇಕಾದಷ್ಟು ಅದರಿಂದ ನೀರಾವರಿ ಭೂಮಿ, ಆಮೇಲೆ ಬೇಕಾದಷ್ಟು ಜನ ಅದರಿಂದ ಪ್ರಯೋಜನ ಏನ್ ಪಡ್ಕೊಳಕತ್ತಾರಲ್ರಿ, ಅಂತ ಒಂದು ಅತ್ಯಂತ ಮಹತ್ವದ ಪ್ರಾಜೆಕ್ಟ್ ಆಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದೊಳಗ. ಆಮೇಲೆ ಮೈಸೂರು ಸ್ಯಾಂಡಲ್ ಸಾಬೂನು ಕಾರ್ಖಾನೆ ಮತ್ತು ಚಂದನದ ಎಣ್ಣೆಯ ಕಾರ್ಖಾನೆ ಮತ್ತು ಕೈಗಾರಿಕಾ ಕಾರ್ಯಾಗಾರಗಳು ಇವೆಲ್ಲ ಶುರುವಾಗಿದ್ದು 20ರ ದಶಕದೊಳಗ, 1920ರ ದಶಕದೊಳಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದೊಳಗ್ರಿ. ಆಮೇಲೆ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿದ ಮೊಟ್ಟ ಮೊದಲ ಸಂಸ್ಥಾನ ಯಾವುದು ಅಂತಂದ್ರೆ ಮೈಸೂರು. ನೋಡ್ರಿ, ಇಷ್ಟೆಲ್ಲ ಮಾಡಿದ್ರು. ಆಮೇಲೆ ಕೆಲವೊಂದು ಅತ್ಯಂತ ಉಪಯುಕ್ತವಾದಂತಹ ಆಸ್ಪತ್ರೆಗಳನ್ನು ಕೂಡ ಕಟ್ಟಿಸಿದ್ರು. ಮಿಂಟೋ ಆಸ್ಪತ್ರೆ ಇಡೀ ಜಗತ್ತಿನ ಅತ್ಯಂತ ಹಳೆಯ ಕಣ್ಣಿನ ಆಸ್ಪತ್ರೆಗಳಲ್ಲಿ ಒಂದು ಮಿಂಟೋ ಆಸ್ಪತ್ರೆ ಬೆಂಗಳೂರಿನಾಗದ್ರಿ. ಆಮೇಲೆ ಅದೇ ರೀತಿ ಮೈಸೂರಿನೊಳಗೆ KR ಆಸ್ಪತ್ರೆಯನ್ನು ಶುರು ಮಾಡಿದ್ರು. ಆಮೇಲೆ ನಿಮ್ಹ್ಯಾನ್ಸ್ ನೋಡ್ರಿ, ಮಾನಸಿಕ ಆರೋಗ್ಯದ ಬಗ್ಗೆನೇ ಇರುವಂತಹ ನಿಮ್ಹ್ಯಾನ್ಸ್ ಆಸ್ಪತ್ರೆಗೆ 100 ಎಕರೆ ಭೂಮಿ, ಆಮೇಲೆ ಬೇಕಾದಷ್ಟು ಆರ್ಥಿಕ ಸಹಾಯ, ಮತ್ತೊಂದು ರಾಜಾಶ್ರಯ ಎಲ್ಲವನ್ನೂ ಕೊಟ್ಟು ನಿಮ್ಹ್ಯಾನ್ಸ್ ಆಸ್ಪತ್ರೆಯ ಉದಯಕ್ಕೆ ಕಾರಣರಾದವರು ಯಾರಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಹಿಂಗೆ ಇನ್ನೂ ಬೇಕಾದಷ್ಟು ನಾನು ಹೇಳ್ತಾ ಹೋದ್ರೆ ಇನ್ನೂ ಬೇಕಾದಷ್ಟು ಪಟ್ಟಿ ಮಾಡ್ಬೋದ್ರಿ. ನನಗೆ ಎಷ್ಟು ಸಾಧ್ಯ ಆಗ್ಯದೋ ಅಷ್ಟು ನಾನು ಪಟ್ಟಿ ಮಾಡೀನಿ. ಆಮೇಲೆ ಇನ್ನೊಂದು ಮುಖ್ಯವಾಗಿದ್ದೇನು ಅಂದ್ರೆ ಪ್ರಿನ್ಸೆಸ್ ಕೃಷ್ಣರಾಜಮ್ಮಣ್ಣಿ ಟ್ಯೂಬರ್ಕ್ಯುಲೋಸಿಸ್ ಅಂಡ್ ಚೆಸ್ಟ್ ಡಿಸೀಸಸ್ ಹಾಸ್ಪಿಟಲ್ ಅಂದ್ರೆ ಕ್ಷಯರೋಗದ ಆಸ್ಪತ್ರೆಯನ್ನು ಶುರು ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಯಾಕಂದ್ರೆ ಅವರ ಸೋದರಿಯವರಾದ ಕೃಷ್ಣರಾಜಮ್ಮಣ್ಣಿ ಅವರು ಇದರಿಂದ ಕ್ಷಯರೋಗದಿಂದ ತೀರ್ಕೋತಾರ್ರಿ. ಹಂಗಾಗಿ ಆ ಕ್ಷಯರೋಗದಿಂದ ತೀರ್ಕೊಂಡಿದ್ದಕ್ಕಾಗಿ ಅವರ ಜ್ಞಾಪಕಾರ್ಥವಾಗಿ, ಆಮೇಲೆ ತಮ್ಮ ಸೋದರಿಯವರಿಗೆ ಯಾವ ರೀತಿ ತೊಂದರೆ ಆಯ್ತೋ ಆ ರೀತಿ ಯಾರಿಗೂ ತೊಂದರೆ ಆಗಬಾರ್ದು ಅಂತಂದೇಳಿ ಅವರ ಜ್ಞಾಪಕಾರ್ಥವಾಗಿ ಕ್ಷಯರೋಗ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ತಾರೆ. ಈ ರೀತಿಯಾಗಿ ಬೇಕಾದಷ್ಟು ಒಳ್ಳೆಯ ಕೆಲಸಗಳನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡ್ಯಾರ್ರಿ. ಆಮೇಲೆ ಎಲ್ಲ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ನೋಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಎಲ್ಲ ಪ್ರಜೆಗಳು ತಮ್ಮ ಮಕ್ಕಳೇ ಅನ್ನೋ ರೀತಿ ಒಳಗೆ ನೋಡ್ಕೊಂಡವರು, ಪ್ರಜೆಗಳನ್ನ ಮಕ್ಕಳಂತೆ ಕಂಡವರು, ಪ್ರೀತಿಸಿದವರು, ಅವರ ಶ್ರೇಯೋಭಿವೃದ್ಧಿಗಾಗಿ ಬೇಕಾದಷ್ಟು ದುಡಿದವರು ಯಾರು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಆಮೇಲೆ ಕೆಲವೊಂದು ಘಟನೆಗಳು ಈ ಪುಸ್ತಕದಿಂದ ನಾನು ಹೇಳ್ತೇನೆ. ಸಣ್ಣವರಿದ್ದಾಗ ಅವ್ರು ಹೆಂಗಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ನಾನು ಕೆಲವೊಂದು ಉದಾಹರಣೆಗಳನ್ನ ಆಗ್ಲೇ ನಿಮಗೆ ಹೇಳಿದೆ. ಅಂದ್ರೆ ಆಟ ಪಾಠದಲ್ಲೆಲ್ಲ ಅವರೇ ಮುಂದು, ಕುದುರೆ ಸವಾರಿ ಒಳಗೆ ಅವರು ಫಸ್ಟ್ ಇದ್ರು, ಆಮೇಲೆ ಎಲ್ಲಾ ಸಬ್ಜೆಕ್ಟ್ನಾಗೂ ಅವರೇ ಫಸ್ಟ್ ಬರ್ತಿದ್ರು ಅಂತಂದು ಹೇಳಿ, ತರಗತಿ ಒಳಗೆಲ್ಲ ಫಸ್ಟ್ ಬರ್ತಿದ್ರು ಅವರು ಅಂತಂದ್ರೆ. ಆಮೇಲೆ ಅದ್ರ ಜೊತೆಗೆ ಅವ್ರ ಗುಣ ಹೆಂಗಿತ್ತು ಅಂತಂದ್ರೆ, ಒಂದು ಸಲ ಅವರ ಅಂದ್ರೆ ಮಹಾರಾಜರಂದ್ರೆ ಇನ್ನೂ ಅಂದ್ರೆ ಸಣ್ಣವ್ರು, ಇನ್ನೂ ಅವರೆಲ್ಲ ಸ್ಕೂಲ್ನಾಗ ಓದ್ತಿರುವಾಗ ಅವ್ರ ಜೊತೆಗೆ ಮತ್ತೆ ಅವರು ಸಹೋದರಿಯರು ಮತ್ತೆ ಅವರ ಸಹೋದರ ಎಲ್ಲರೂ ಸ್ಕೂಲ್ನಾಗ ಓದ್ತಿರುವಾಗ ಅವ್ರನ್ನ ಸ್ಕೂಲಿಗೆ ಕರ್ಕೊಂಡ್ಬರ್ಲಿಕ್ಕೆ ಬಿಟ್ಟು ಬರ್ಲಿಕ್ಕೆ, ಶಾಲೆ ಕರ್ಕೊಂಡ್ಬರ್ಲಿಕ್ಕೆ ಬಿಟ್ಟು ಬರ್ಲಿಕ್ಕೆ ಅದಕ್ಕೆಲ್ಲ ಆಳುಗಳನ್ನ ನೇಮಿಸಿರ್ತಾರಲ್ರಿ. ಅರಮನೆಯಿಂದ ಏನು ಆಳುಗಳನ್ನ ನೇಮಿಸಿರ್ತಾರೋ ಅವರು ಏನೋ ಒಂದ್ಸಲ ಏನೋ ಆಗಿ ಮಹಾರಾಜರು ಅವರು ಬಿದ್ದ್ಬಿಡ್ತಾರ. ಬಿದ್ದಾಗ ಅದು ತಪ್ಪು, ಅಲ್ಲಿ ಏನು ಸೇವಕರು ಇರ್ತಾರಲ್ರಿ ಅವ್ರ ತಪ್ಪಿನಿಂದನೇ ಇವ್ರು ಬಿದ್ದಿರ್ತಾರೆ. ಇವ್ರಿಗೇನೋ ಒಂದ್ ಸ್ವಲ್ಪ ಗಾಯನ ಏನೋ ಆಗಿರ್ತದೆ. ಆದ್ರೆ ಅವ್ರ ತಾಯಿಯವ್ರು ಕೇಳಿದಾಗ ಮಾತ್ರ ನಾನೇ ಬಿದ್ದಿದ್ದು, ಸೇವಕರು ಯಾರ್ದು ತಪ್ಪಿಲ್ಲ ಅಂತಂದು ಹೇಳಿ ಅವ್ರು ಹೇಳ್ತಾರ. ಅವ್ರ ಸಹೋದರಿ ಕೇಳ್ತಾರ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಸಹೋದರಿ ಅವ್ರು ಕೇಳ್ತಾರ, ಯಾಕೆ ತಮ್ಮಾಜಿ ನೀವು ಹಂಗೆ ಹೇಳಿದ್ರಿ ಮಾತೋಶ್ರೀ ಅವರಿಗೆ, ತಾಯಿಯವ್ರಿಗೆ ಯಾಕೆ ನೀವು ಆ ರೀತಿ ಹೇಳಿದ್ರಿ, ಯಾಕೆ ನೀವು ಸರಿಯಾದ ವಿಷಯವನ್ನ ಹೇಳಲಿಲ್ಲ ಅಂದಾಗ ಅವ್ರು ಹೇಳ್ತಾರ, ದಿನಾ ನಮ್ಮನ್ನ ಸ್ಕೂಲಿಗೆ ಕರ್ಕೊಂಡ್ಬರೋದು ಬಿಟ್ಟು ಬರೋದು ಎಲ್ಲ ಮಾಡುವಂತಹ ಒಬ್ಬ ಅವರು ಸೇವಕರು ಅಥವಾ ನಮ್ಗೆ ಅಷ್ಟೆಲ್ಲ ನಮ್ಮನ್ನ ಚಲೋತ್ನಾಗ ನೋಡ್ಕೋತಾರ, ಏನೋ ಒಂದ್ಸಲ ಬಿದ್ದಿದ್ದಕ್ಕೆ ಅವ್ರ ಹೆಸರು ಯಾಕೆ ಹೇಳಬೇಕು ಅನ್ನ ಹೇಳಲಿಲ್ಲ ಅಂತ. ಇದು ಯಾವಾಗ್ರಿ ಅವ್ರ ಸ್ಕೂಲ್ನಾಗಿದ್ದಾಗ ನಡೆದಂಥ ಘಟನೆ ನೋಡ್ರಿ. ಅವ್ರು ಸ್ಕೂಲ್ನಾಗಿದ್ದಾಗೆ ಇಷ್ಟು ಒಳ್ಳೆಯ ಸ್ವಭಾವವನ್ನ, ವಿನಯವಂತಿಕೆಯನ್ನ, ಆಮೇಲೆ ಇನ್ನೊಬ್ಬರೂ ಕೂಡ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಸರ್ವಜ್ಞ ಹೆಂಗೆ ಹೇಳ್ತಾನಲ್ರಿ,
ಶಬ್ದಶಃ ಯಾರಿಗಾದ್ರೂ ಅನ್ವಯಿಸ್ಬೋದು ಅಂದ್ರೆ ನಮ್ಮ ನಾಲ್ವಡಿ ಪ್ರಭುಗಳಿಗೆ ಅದನ್ನ ಅನ್ವಯಿಸ್ಬೋದು. ಆ ರೀತಿ ಇರ್ತಾರ. ಆಮೇಲೆ ಅದೇ ರೀತಿ ಅವ್ರ ತಂದೆಯವರಾದ ಚಾಮರಾಜೇಂದ್ರ ಒಡೆಯರ್ ಅವರು ಕೂಡ ಅಷ್ಟೇ ಉದಾತ್ತ ಮನಸ್ಸಿನವರು, ಆಮೇಲೆ ಉದಾರ ಸ್ವಭಾವದವರು, ಆಮೇಲೆ ದೊಡ್ಡ ಮನಸ್ಸಿನವರು ಅನ್ಲಿಕ್ಕೆ ಒಂದು ಉದಾಹರಣೆ ಏನಂತಂದ್ರೆ, ಇವ್ರು ಎಲ್ಲಿ ಸ್ಕೂಲ್ನಾಗ ಕಲಿತಿರ್ತಾರಲ್ರಿ, ನಾಲ್ವಡಿ ಪ್ರಭುಗಳು ಯಾವ ಸ್ಕೂಲ್ನಾಗ ಕಲಿತಿರ್ತಾರೋ ಆ ಸ್ಕೂಲ್ಗೆ ಒಂದ್ಸಲ ಚಾಮರಾಜೇಂದ್ರ ಒಡೆಯರ್ ಅವರು ಹೋಗಿರ್ತಾರ. ಅವಾಗೇನೋ ಕುದುರೆ ಸವಾರಿ, ಬಹುಶಃ ಕುದುರೆ ಸವಾರಿ ಕ್ಲಾಸ್ ನಡೀತಿರ್ತದ ಅಂತ ಅನಿಸ್ತದ. ನಾಲ್ವಡಿ ಪ್ರಭುಗಳವ್ರ ಜೊತೆಗೆ ಕಲಿತಿದ್ದಂಥ ಒಬ್ಬ ಹುಡುಗ ಏನ್ ಮಾಡ್ತಾನ, ಮತ್ತೆ ಪ್ರಭುಗಳು ರಾಜರು ಬಂದ್ರು ಅಂದ ತಕ್ಷಣ ಅಲ್ಲಿ ಕುದುರೆ ಮೇಲೆ ಕುತ್ಕೊಂಡೇ ನಮಸ್ಕಾರ ಮಾಡ್ಲಿಕ್ಕೇನೋ ಹೋಗ್ತಾನ. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಆಯ ತಪ್ಪಿ ಕುದುರೆಯಿಂದ ಬಿದ್ದ್ಬಿಡ್ತಿದ್ದ ಆ ಹುಡುಗ. ಹಂಗಾಗಿ ಚಾಮರಾಜೇಂದ್ರ ಒಡೆಯರ್ ಅವರು ಅಂದ್ರೆ ನಾಲ್ವಡಿ ಪ್ರಭುಗಳ ತಂದೆ ಅವ್ರು ಹೇಳ್ತಾರ್ರಿ, ನೋಡಪ್ಪ, ನೀನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹೆಂಗೋ ನನಗೆ, ಅಂದ್ರೆ ನನ್ನ ಮಗ ನನಗೆ ಹೆಂಗೋ ಅದೇ ರೀತಿಯಾಗಿ ನೀವು ಕೂಡ ಎಲ್ಲರೂ ನನ್ನ ಮಕ್ಕಳೇ. ನನ್ನ ಮಗ ನನಗೆ ನಮಸ್ಕಾರ ಮಾಡ್ಬೇಕಾ? ಇಲ್ಲ. ಹಂಗಾಗಿ ನೀವು ಕೂಡ ಅಷ್ಟೇ, ಯಾರು ನಾನು ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ. ನೋಡು, ಸ್ವಲ್ಪ ಏನಾದ್ರು ಆಯ ತಪ್ಪಿದ್ರೆ ನಿನ್ನ ಕುದುರೆಯಿಂದ ಬಿದ್ದು ಎಷ್ಟು ಗಾಯ ಆಗ್ತಿತ್ತೋ ಏನಾಗ್ತಿತ್ತೋ ಗೊತ್ತಿಲ್ಲ. ಹಂಗಾಗಿ ನಾನು ಇನ್ಮೇಲಿಂದ ನಾನು ಶಾಲೆಗೆ ಬಂದಾಗ, ನಿಮ್ಮನ್ನ ನೋಡ್ಲಿಕ್ಕೆ ಬಂದಾಗ ಯಾರೂ ಕೂಡ ನಾನು ನಮಸ್ಕಾರ ಮಾಡಬಾರ್ದು ಅಂತಂದು ಹೇಳಿ ಚಾಮರಾಜೇಂದ್ರ ಒಡೆಯರ್ ಅವ್ರು ಹೇಳ್ತಾರೆ. ನೋಡ್ರಿ ಅಂತ ದೊಡ್ಡ ಮಾತು. ಯಾವ ಪ್ರಭುಗಳು ಕೂಡ ನಾನು ನಮಸ್ಕಾರ ಮಾಡ್ಬೇಡ್ರಿ ಅಂತ ಯಾರು ಅನ್ನಂಗಿಲ್ರಿ. ಅಧಿಕಾರ ಇದ್ದವರು ತಮಗೆಲ್ಲರಿಗೂ ತಗ್ಗಿ ಬಗ್ಗೆ ನಡೀಲಿ, ಎಲ್ಲರೂ ನಾನು ನೋಡಿದ ತಕ್ಷಣ ನಮಸ್ಕಾರ ಮಾಡ್ಲಿ, ಬರೀ ಹಿಂಗ ಕೈ ಮುಗಿದು ನಮಸ್ಕಾರ ಮಾಡೋದಲ್ರಿ, ದೀರ್ಘದಂಡ ನಮಸ್ಕಾರ ಮಾಡ್ಲಿ ಅಂತಂದೇಳಿ ಅಪೇಕ್ಷೆ ಪಡುವಂತಹ ಈ ಕಾಲದೊಳಗೆ ನಾವಿದ್ದೀವಿ. ಇಂಥದ್ರೊಳಗೆ ನಾನು ಬಂದ್ರೂ ಕೂಡ, ನಾನು ರಾಜನಾಗಿದ್ರೂ ಕೂಡ ನನ್ಗೆ ಯಾರು ನಮಸ್ಕಾರ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಮಗ ಹೆಂಗೋ ನೀವು ಹಂಗೆ ಅಲ್ಲ, ನನ್ನ ಮಕ್ಕಳು ಅಂತಂದೇಳಿ ಅವ್ರ ತಂದೆಯವ್ರು ಹೇಳ್ತಾರ. ತಂದೆ ಹೆಂಗಿದ್ರು ಮಗ ಕೂಡ ಹಂಗೆ ಇದ್ರು ಅಂತ ನಾವ್ ಇದರಿಂದ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ, ಅವ್ರ ತಾಯಿಯವರು ಅಂದ್ರೆ ನಾಲ್ವಡಿ ಪ್ರಭುಗಳವ್ರ ತಾಯಿಯವರು ಕೆಂಪನಂಜಮ್ಮಣ್ಣಿ ಅವ್ರು ಏನ್ ಮಾಡ್ತಾರಂದ್ರಿ, ತಮ್ಮ ಮಗನಿಗೆ ಅಥವಾ ತಮ್ಮ ಮಕ್ಕಳಿಗೆ ಅಲ್ಲಿ ಏನ್ ಸ್ಕೂಲ್ನಾಗ ಓದ್ತಿರ್ತಾರಲ್ಲ ಅವ್ರಿಗೆ ಯಾವ ರೀತಿ ಊಟ ಉಪಚಾರ ಎಲ್ಲ ಹೋಗ್ತಿರ್ತದೋ ಅದೇ ರೀತಿಯಾಗಿ ಅಲ್ಲಿದ್ದಂತಹ ಬೇರೆ ಹುಡುಗರಿಗೂ ಕೂಡ, ಬೇರೆ ವಿದ್ಯಾರ್ಥಿಗಳಿಗೂ ಅದೇ ರೀತಿಯಾದ ಉತ್ತಮ ಊಟವನ್ನ ತಮ್ಮ ಅರಮನೆಯಿಂದ ಕಳಿಸ್ತಿರ್ತಾರೆ. ನೋಡ್ರಿ, ಅಂದ್ರೆ ಅವ್ರಿಗೆ ಯಾವತ್ತೂ ಭೇದ ಭಾವ ಇರಂಗಿಲ್ಲ. ತಮ್ಮ ಮಕ್ಕಳು ಮಾತ್ರ ಚಲೋ ಊಟ ಹುಡುಗಿ ಎಲ್ಲ ಆಗ್ಲಿ, ಅವ್ರಿಗೆ ಊಟೋಪಚಾರ ಎಲ್ಲ ಆಗ್ಲಿ, ಆದ್ರೆ ಬೇರೆದವ್ರ ಮಕ್ಕಳಿಗೆ ಏನಾದ್ರೂ ಆಗ್ಲಿ ನಮಗೇನ್ ಸಂಬಂಧ ಇಲ್ಲ, ನಮ್ಮ ಮಕ್ಕಳು ಎಷ್ಟೇ ಆದ್ರೂ ರಾಜಮನೆತನದ ಮಕ್ಕಳು ಅಂತನ್ನೋ ಒಂದು ಸ್ವಭಾವ ಇರಂಗಿಲ್ರಿ ವಾಣಿ ವಿಲಾಸ ಸಂವಿಧಾನದವ್ರಿಗೆ. ಅವ್ರು ಏನ್ ಮಾಡ್ತಿರ್ತಾರಂದ್ರೆ, ತಮ್ಮ ಮಕ್ಕಳನ್ನ ಯಾವ ರೀತಿ ನೋಡ್ಕೋತಿರ್ತಾರೋ ಅವ್ರಿಗೆ ಯಾವ ರೀತಿ ಚಲೋ ಊಟ ಎಲ್ಲ ಹೋಗ್ತಿರ್ತದೋ ಅರಮನೆಯಿಂದ, ಅದೇ ಊಟವನ್ನ ಅಲ್ಲಿದ್ದಂಥ ಎಲ್ಲಾ ಮಕ್ಕಳಿಗೂ ಕೂಡ ದೊರೆಯುವಂತೆ ಮಾಡಿರ್ತಾರ ಅವ್ರ ತಾಯಿಯವರು. ಯಾರು? ನಾಲ್ವಡಿ ಪ್ರಭುಗಳು ಅವ್ರ ತಾಯಿಯವರು. ಆಮೇಲೆ ಇನ್ನೊಂದ್ಸಲ ಶೃಂಗೇರಿ ಮಠದ ಪೀಠಾಧಿಪತಿಗಳು ಬಂದಿರ್ತಾರೆ. ಆಮೇಲೆ ಶೃಂಗೇರಿ ಮಠಕ್ಕೂ ಮತ್ತೆ ಮೈಸೂರು ಸಂಸ್ಥಾನಕ್ಕೂ ಭಾರಿ ಹತ್ರ, ಅವಿನಾಭಾವ ಸಂಬಂಧ, ಚಲೋ ಸಂಬಂಧ ಇರ್ತದ. ಹಂಗಾಗಿ ಶೃಂಗೇರಿ ಪೀಠದ ಸ್ವಾಮೀಜಿಯವರು ಒಂದ್ಸಲ ಇದಕ್ ಬಂದಿರ್ತಾರ, ಮೈಸೂರು ಸಂಸ್ಥಾನಕ್ಕೆ ಬಂದಿರ್ತಾರ. ಆಗ ನಾಲ್ವಡಿ ಪ್ರಭುಗಳವ್ರು ಏನ್ ಮಾಡಿರ್ತಾರ ಅಂತಂದ್ರೆ, ಆಗ ಚಾಮರಾಜೇಂದ್ರ ಒಡೆಯರ್ ಅವರು ಅವ್ರ ತಂದೆಯವರು ನೋಡ್ತಿರ್ತಾರೆ, ಎಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಕಾಣವಲ್ರಲ್ಲ, ಅವ್ರಿಗೂ ಅಂದ್ರೆ ನನ್ನ ಮಗನಿಗೂ ಆಶೀರ್ವಾದ ಸಿಗಲಿ, ಪ್ರಭು ಇವರು ಸ್ವಾಮೀಜಿಯವರ ಆಶೀರ್ವಾದ ಸಿಗಲಿ, ಶೃಂಗೇರಿ ಪೀಠಾಧಿಪತಿಗಳ ಆಶೀರ್ವಾದ ಸಿಗಲಿ ಅಂತ ನೋಡ್ತಿರ್ತಾರ. ಎಲ್ಲೂ ಕಾಣಂಗಿಲ್ಲ ನಾಲ್ವಡಿ ಪ್ರಭುಗಳು. ಎಲ್ಲಿ ಅಂತ ಅವ್ರ ತಂದೆಯವರು ಹೋಗಿ ನೋಡಿದ್ರ, ನಾಲ್ವಡಿ ಪ್ರಭುಗಳು ಏನ್ ಮಾಡ್ತಿರ್ತಾರ ಅಂದ್ರೆ, ಶೃಂಗೇರಿ ಪೀಠಾಧಿಪತಿಗಳ ಪಾದುಕೆಯನ್ನು ಹಿಡ್ಕೊಂಡು ಇದು ಅದನ್ನ ನಮಸ್ಕಾರ ಮಾಡ್ಕೊಂಡು ನಿಂತಿರ್ತಾರಂತ್ರಿ. ನೋಡ್ರಿ, ಅಂದ್ರೆ ಅವ್ರ ಗುರುಭಕ್ತಿ ಆಮೇಲೆ ದೈವ ಭಕ್ತಿ ಎಷ್ಟು ಅನ್ನೋದು ಅವ್ರಿನ್ನೂ ಸಣ್ಣವರಿದ್ದಾಗೆ, ಇದು ಸಣ್ಣವರಿದ್ದಾಗ ನಡೆದ ಘಟನೆ, ಅವ್ರ ತಂದೆಯವ್ರಿನ್ನೂ ಇದ್ದಾಗ ನಡೆದ ಘಟನೆ. ನೋಡ್ರಿ ಯಾವ ರೀತಿ ಇರ್ತದ ಅಂತಂದೇಳಿ. ಅಂದ್ರೆ ಅಷ್ಟು ದೈವ ಭಕ್ತಿ ಹಾಗೆ ಇನ್ನು ಸಣ್ಣ ಹುಡುಗರಿದ್ದಾಗಲೇ ಅಷ್ಟು ದೈವ ಭಕ್ತಿ ಇರ್ತದ್ರಿ ಅವ್ರಿಗೆ. ಹಿಂಗೆ ಎಲ್ಲಾದ್ರೊಳಗೂ ಮೊದಲು ಇದೇ ರೀತಿಯಾಗಿ ಬೇಕಾದಷ್ಟು ದೈವ ಭಕ್ತಿ, ಆಮೇಲೆ ತನ್ನಂತೆಯೇ ಪರರೂ ಕೂಡ ಅವರೇನು ಬೇರೆದವ್ರಲ್ಲ ಅಂತಂದು ಹೇಳಿ ಈ ರೀತಿ ಕಂಡಂತಹ ಮಹಾನ್ ಮಹಾರಾಜರು ಯಾರಾದ್ರೂ ಒಬ್ಬರು ನಮಗೆ ಸಿಕ್ಕರು ಅಂತಂದ್ರೆ ಅವ್ರು ಬಹುಶಃ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರು ಬಿಟ್ಟು ಬೇರೆ ಯಾರು ಸಿಗಲಿಕ್ಕೆ ಸಾಧ್ಯನೇ ಇಲ್ರಿ, ಅಂಥ ದೊಡ್ಡ ಮಹಾರಾಜರವರು. ಆಮೇಲೆ ಇನ್ನೊಂದು ಏನ್ರಿ ಅಂದ್ರೆ, ಅವರು ಎಲ್ಲೇ ಪ್ರವಾಸಕ್ಕೆ ಹೋದ್ರು, ಆಮೇಲೆ ಅವರು ಎಲ್ಲ ಅಂದ್ರೆ ಇಡೀ ಉತ್ತರ ಭಾರತ ಪ್ರವಾಸವನ್ನೆಲ್ಲ ಮಾಡಿರ್ತಾರ. ಆಮೇಲೆ ಈ ದೇವಸ್ಥಾನಗಳಿಗೆ ಇದಕ್ಕೆಲ್ಲ ಹೋಗ್ತಿರ್ತಾರಲ್ರಿ, ಅಂದ್ರೆ ಅವ್ರು ಕಾಶಿ ಪ್ರವಾಸ ಮಾಡ್ಯಾರ. ಆಮೇಲೆ ಮಾನಸ ಸರೋವರ, ಕೈಲಾಸ ಪ್ರವಾಸವನ್ನ ಕೈಗೊಂಡಿದ್ರು ನಾಲ್ವಡಿ ಪ್ರಭುಗಳು. ಈ ರೀತಿ ಎಲ್ಲ ಪ್ರವಾಸ ಮಾಡಿದಾಗ, ಯಾಕಂದ್ರೆ ಇವು ಯಾತ್ರಾ ಸ್ಥಳಗಳು, ಪುಣ್ಯ ಸ್ಥಳಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಪ್ರವಾಸ ಮಾಡಿದಾಗ, ಉದಾಹರಣೆಯಾಗಿ ಕಾಶಿಗೆ ಹೋದಾಗ, ಕಾಶಿ ವಿಶ್ವನಾಥನ ದರ್ಶನ ಮಾಡ್ಲಿಕ್ಕೆ ಕಾಶಿಗೆ ಹೋದಾಗ
ಅಲ್ಲಿ ಪ್ರವಾಸ ಮಾಡಿದಾಗ ಏನ್ ಮಾಡಿರ್ತಾರ್ರಿ, ಪ್ರತಿ ಪುಣ್ಯಕ್ಷೇತ್ರಕ್ಕೆ ಹೋದಾಗೂ ಇದೇ ರೀತಿಯಾಗಿ ಮಹಾರಾಜರು ಮಾಡ್ತಿರ್ತಾರೆ. ಅಥವಾ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲೂ ಕೂಡ 2 ಯಜ್ಞಗಳನ್ನ ಮಾಡ್ತಿರ್ತಾರಂತ್ರಿ ನಾಲ್ವಡಿ ಪ್ರಭುಗಳು. 2 ಯಜ್ಞಗಳನ್ನ ಮಾಡ್ತಿರ್ತಾರೆ. 2 ಯಜ್ಞಗಳು ಯಾವುದು ಅಂತಂದ್ರೆ, ಒಂದು ಯಜ್ಞ ತಮ್ಮ ರಾಜ ಪರಿವಾರದವರ ಒಳಿತಿಗಾಗಿ ಮಾಡುವಂತ ಯಜ್ಞ, ಅಂದ್ರೆ ತಮ್ಮ ಕುಟುಂಬದವರು ಮತ್ತ ಯಾರ್ಯಾರು ಇರ್ತಾರಲ್ರಿ ತಮ್ಮ ಕುಟುಂಬದವರು ಅಥವಾ ರಾಜ ಪರಿವಾರದವರ ಒಳಿತಿಗಾಗಿ ಮಾಡುವ ಯಜ್ಞ ಒಂದು. ಇನ್ನೊಂದು ಯಜ್ಞ ಯಾವುದಂತಂದ್ರೆ ಪ್ರಜೆಗಳ ಒಳಿತಿಗಾಗಿ ಮಾಡುವ ಯಜ್ಞ ಇನ್ನೊಂದು. ಅವರು ಯಾವಾಗಿದ್ರು ಕೂಡ ಏನ್ ಹೇಳ್ತಿರ್ತಾರ ಅಂದ್ರೆ, ತಮ್ಮ ಅಧಿಕಾರಿ ವರ್ಗದವರಿಗೆ ಅಥವಾ ತಮ್ಮ ಅಧಿಕಾರಿಗಳಿಗೆ ಸುತ್ತಮುತ್ತಲ ಇರೋರಿಗೆ, ನಮ್ಮ ರಾಜ ಪರಿವಾರದವರ ಶ್ರೇಯಸ್ಸಿಗಾಗಿ ಒಳಿತಿಗಾಗಿ ಮಾಡುವ ಯಜ್ಞದೊಳಗೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಪ್ರಜೆಗಳ ಒಳಿತಿಗಾಗಿ, ನಮ್ಮ ರಾಜ್ಯದ ಜನರ ಒಳಿತಿಗಾಗಿ ಅಥವಾ ನಮ್ಮ ಸಂಸ್ಥಾನದ ಜನರ ಒಳಿತಿಗಾಗಿ ನಾವೇನು ಯಜ್ಞ ಮಾಡ್ತೀವೋ ಅದ್ರೊಳಗೆ ಯಾವುದೇ ಕುಂದು ಕೊರತೆಗಳಿರಬಾರ್ದು. ಅದು ಅತ್ಯಂತ ವೈಭವಯುತವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಯಾವುದೂ ಕುಂದು ಕೊರತೆಗಳಿಲ್ಲಾರ್ದಂಗ, ಯಾವುದೂ ಲೋಪದೋಷಗಳಿಲ್ಲಾರ್ದಂಗ ಆಗ್ಬೇಕು ಅಂತಂದೇಳಿ ಹೇಳ್ತಿದ್ರಂತ್ರಿ. ನೋಡ್ರಿ, ಈಗಿನ ಕಾಲದೊಳಗ ಪ್ರಜೆಗಳಿಗೋಸ್ಕರ ಯಜ್ಞ ಮಾಡೋದಂತೂ ದೂರ ಉಳಿತ್ರಿ. ಇನ್ನು ಅಂಥ ಕಾಲದೊಳಗೆ ನಾವಿದ್ದೀವಿ. ಅಂಥ ಕಾಲದೊಳಗೆ ನಾವಿದ್ದುಕೊಂಡು ಇಲ್ಲಿಂದ 100 ವರ್ಷಗಳ ಹಿಂದಕ್ಕೆ ಹೋದ್ರೆ, ಅಂದ್ರೆ 2026ರಾಗ ಇದ್ದೀವಿ ನಾವು. 1926ರೊಳಗೆ ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇದ್ರು, ಅವರೇ ಆಳ್ತಿದ್ರು ಮೈಸೂರನ್ನ. 100 ವರ್ಷಗಳು ಬಹಳ ದೂರ ಹೋಗೋದ್ ಬೇಕಾಗಿಲ್ರಿ. ಎಷ್ಟೋ 1000 ವರ್ಷಗಳ ಹಿಂದೆ ಒಬ್ರು ಇಂಥ ಪ್ರಭುಗಳಿದ್ರಂತ ಅಂತೇನು ಹೋಗೋದ್ ಬೇಡ. 100 ವರ್ಷಗಳ ಹಿಂದೆ ಹೋದ್ರೆ, 100 ವರ್ಷದ ಹಿಂದೆ ನಮಗೆ ಎಂಥ ಅದ್ಭುತವಾದಂತಹ ಪ್ರಭುಗಳು, ನಾಲ್ವಡಿ ಪ್ರಭುಗಳು ಇದ್ರು ಅಂತಂದ್ರೆ, ಯಾಗ ಯಜ್ಞಾದಿಗಳನ್ನ ಮಾಡಿದ್ರೆ ನಮ್ಮ ರಾಜ ಪರಿವಾರದವರ ಶ್ರೇಯಸ್ಸಿಗಾಗಿ ಮಾಡುವ ಯಜ್ಞಕ್ಕಿಂತ ಪ್ರಜೆಗಳ ಒಳಿತಿಗಾಗಿ ಮಾಡುವ ಯಜ್ಞದೊಳಗೆ ಯಾವುದೇ ಕುಂದು ಕೊರತೆಗಳಿರಬಾರ್ದು. ಅದನ್ನ ಜಾಸ್ತಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಅದು ದೈವ ಕಾರ್ಯ ಅಂತ ಅನ್ಕೊಂಡು ಆ ದೈವ ಕಾರ್ಯವನ್ನ ಭಾರೀ ಮುತುವರ್ಜಿಯಿಂದ ಮಾಡಬೇಕು ಅಂತ ಹೇಳ್ತಿದ್ರಂತ್ರಿ. ನೋಡ್ರಿ, ಇಂಥ ಪ್ರಜಾಪಾಲಕರು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ಪ್ರಜೆಗಳನ್ನ ತಮ್ಮ ಮಕ್ಕಳಂತೆ ನೋಡ್ಕೊಳ್ಳುವಂತ ಇನ್ನೊಬ್ಬ ಪ್ರಭುಗಳು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಅದು ನಿಮ್ಗೆಲ್ಲ ಗೊತ್ತಿರೋ ಬ್ರಿಟಿಷ್ ಆಡಳಿತ. ಬ್ರಿಟಿಷ್ ಆಡಳಿತದೊಳಗ ಮಾದರಿ ಸಾಮ್ರಾಜ್ಯ ಯಾವುದು ಅಂತಂದ್ರೆ ಮೈಸೂರು. ಎಲ್ಲಾ ವಿಷಯದೊಳಗೂ ಮಾದರಿ. ಆಡಳಿತದೊಳಗ ಆಗಿರ್ಬೋದು, ಆಮೇಲೆ ಶಿಕ್ಷಣ ವ್ಯವಸ್ಥೆ ಒಳಗಾಗಿರ್ಬೋದು, ಆಮೇಲೆ ಸೈನಿಕರ ಒಂದು ಶೌರ್ಯ ಧೈರ್ಯ, ಆಮೇಲೆ ಅವರ ನೈತಿಕತೆಗಾಗಿರ್ಬೋದು, ಈ ರೀತಿ ಎಲ್ಲ ಯಾವುದೇ ವಿಷಯಗಳನ್ನು ನೀವು ತಗೊಂಡ್ರಿ, ಅಥವಾ ಮಹಿಳಾ ಶಿಕ್ಷಣಕ್ಕಾಗಿರ್ಬೋದು, ಯಾವುದೇ ವಿಷಯವನ್ನು ತಗೊಂಡ್ರೂ ಕೂಡ ಎಲ್ಲಾ ವಿಷಯದೊಳಗೂ ಕೂಡ ಮೊದ್ಲು ಅಗ್ದಿ ಫಸ್ಟ್ ಪ್ಲೇಸ್ನಾಗ ಯಾರು ಇರ್ತಾರ, ಮೊದಲನೇ ಸ್ಥಾನದೊಳಗೆ ಯಾರಾದ್ರೂ ಬರ್ತಾರಂದ್ರ ಅವರು ಮೈಸೂರಿನ ಸಂಸ್ಥಾನದವರೇ ಮೊದಲನೇ ಸ್ಥಾನದೊಳಗೆ ಬರೋದ್ರಿ. ಅದೇ ರೀತಿ ಇನ್ನೊಂದು ಬಹುಮುಖ್ಯವಾದಂತಹ ಅಂಶ ಅಥವಾ ಕೆಲವೊಂದು ಪುಟಗಳೊಳಗ ಸದ್ಗುಣ ಪ್ರಶಂಸೆ ಅಂತ ಇದ್ರೊಳಗೆ ಒಂದು ಚಾಪ್ಟರ್ ಅದ್ರಿ. ಆ ಸದ್ಗುಣ ಪ್ರಶಂಸೆ ಅನ್ನುವಂಥ ಒಂದು ಅಧ್ಯಾಯದೊಳಗ ಮಹಾರಾಜರ ಬಗ್ಗೆ ಎಲ್ಲ ಒಳ್ಳೊಳ್ಳೆ ವಿಷಯಗಳನ್ನ ಇವರು ಬರ್ದಾರ್ರಿ. ಆ ಒಳ್ಳೊಳ್ಳೆ ವಿಷಯಗಳನ್ನ ಕೆಲವೊಂದು ವಿಷಯಗಳನ್ನ ನಾನಿಲ್ಲಿ ಹೇಳ್ತೀನಿ. ಒಂದ್ಸಲ ಏನಾಗಿರ್ತದಂದ್ರೆ, ಮಹಾರಾಜರ ಅಂತಃಪುರದೊಳಗ ಕಾಫಿ ಇದು ಉಪಹಾರ ಮತ್ತೆ ಕಾಫಿ ಎಲ್ಲ ಸಿದ್ಧವಾಗಿರ್ತದಂತ. ಆ ಉಪಹಾರ ಮತ್ತು ಕಾಫಿ ಸಿದ್ಧವಾದಾಗ ಮಹಾರಾಜರು ಅದನ್ನ ಏನೋ ಸ್ವೀಕರಿಸದೆ ಹಂಗ ಮುಂದೆ ಹೋಗ್ಬಿಡ್ತಾರಂತ್ರಿ. ಮುಂದೆ ಹೋಗಿ ಆಮೇಲೆ ಮರೆಯೊಳಗೆ ನಿಂತು ನೋಡ್ತಿರ್ತಾರಂತ. ಏನ್ ಮಾಡ್ತಾರ ಅಂದ್ರೆ, ಒಬ್ಬ ಸೇವಕ ಆ ಕಾಫಿಯನ್ನ ಮತ್ತ ಉಪಹಾರವನ್ನ ತಿಂದು ಮುಗಿಸ್ಬಿಡ್ತಾನಂತ್ರಿ. ಹಾಗಾಗಿ ಅದಾದ ತಕ್ಷಣ ಮಹಾರಾಜರು ವಾಪಸ್ ಬರ್ತಾರಂತ. ಅದನ್ನ ನೋಡಿದ ಕೂಡಲೇ ಆ ಸೇವಕ ಹೆದರಿ ಹೋಗ್ಬಿಡ್ತಾನಂತ. ಇಲ್ಲ ಮಹಾಪ್ರಭುಗಳೇ, ತಪ್ಪಾಯ್ತು, ಮನ್ನಿಸ್ಬೇಕು, ದಯಮಾಡಿ ನನ್ನ ಉಳಿಸ್ಬೇಕು, ನೀವು ಮರ್ತು ಹೋಗ್ಬಿಟ್ರೇನೋ ಅಂತ ಹಂಗ್ ಮಾಡಿದೆ ಅಂತ ಹೇಳಿದಾಗ ಮಹಾರಾಜರು ಆಗಿಂದ ಆಜ್ಞೆ ಮಾಡ್ತಾರಂತ್ರಿ, ಇನ್ಮೇಲಿಂದ ನನಗೆ ಯಾವ ರೀತಿ ಅಗ್ದಿ ಚಲೋ ಪದಾರ್ಥಗಳಿಂದ ಕಾಫಿ ತಿಂಡಿ ಎಲ್ಲಾ ಮಾಡಿಕೊಡ್ತಿರೋ ಅದೇ ರೀತಿಯಾಗಿ ಅರಮನೆಯ ಸೇವಕರಿಗೂ ಕೂಡ ಅಷ್ಟೇ ಚಲೋ ಕಾಫಿ ತಿಂಡಿ ಎಲ್ಲ ಪೂರೈಕೆ ಆಗ್ಬೇಕು, ಅವ್ರನ್ನೂ ಯಾವುದೇ ರೀತಿ ಕೀಳಾಗಿ ಕಾಣಬಾರ್ದು ಅಂತಂದ ಹೇಳಿ ಹೇಳ್ತಾರಂತ್ರಿ. ಆಮೇಲೆ ಇನ್ನೊಂದ್ಸಲ ಕಾಶಿ ಯಾತ್ರೆಗೆ ಹೋದಾಗ ಅಗ್ದಿ ಮುಂಜಾನೆ ಜಲ್ದಿ ಎದ್ದು ಸ್ನಾನ ಮಾಡಿ ಯಜ್ಞಯಾಗಾದಿಗಳನ್ನು ಅಥವಾ ಪೂಜೆ ಪುನಸ್ಕಾರಗಳನ್ನು ಏನೋ ಮಾಡೋದಿರ್ತದಂತ್ರಿ. ಅವಾಗ ಏನ್ ಮಾಡ್ತಾರಂತ ಮಹಾರಾಜರು, ನಾವು ಚಪ್ಪಲಿ ಹಾಕೊಂಡು ಅವ್ರು ಮಹಡಿ ಮೇಲೆ ಇರ್ತಾರಂತ್ರಿ. ಮಹಡಿ ಮೇಲಿನ ಯಾವುದೋ ಒಂದು ಕೋಣೆ ಒಳಗೆ ಮಕ್ಕೊಂಡಿರ್ತಾರಂತ. ಎದ್ದು ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಎಲ್ಲಿ ಕೆಳಗೆ ನಡ್ಕೋತ ಹೋದ್ರ, ಮಹಡಿಯಿಂದ ಕೆಳಗೆ ಹೋದ್ರ ಎಲ್ಲರಿಗೆ ಎಚ್ಚರ ಆಗ್ತದೋ ಅಂತಂದೇಳಿ ಚಪ್ಪಲಿಯನ್ನ ಕೈಯೊಳಗೆ ಹಿಡ್ಕೊಂಡು
ನಡ್ಕೊಂಡು ಹೋಗ್ತಾರಂದ್ರೆ ನೋಡ್ರಿ. ಅಂತಹ ಮಹಾರಾಜರು ಇನ್ನೊಬ್ಬರ ಬಗ್ಗೆ ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರ ಅನ್ನೋದಕ್ಕೆ ಇದು ಉದಾಹರಣೆ. ಆಮೇಲೆ ಸರ್ ಮಿರ್ಜಾ ಎಂ ಇಸ್ಮಾಯಿಲ್ ಅವರು ದಿವಾನರಾದಾಗ ಅವರು ಕೆಲವೊಂದು ಮಾತುಗಳನ್ನು ಹೇಳ್ತಾರ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ. ಅದು ಏನು ಅಂತಂದ್ರೆ, ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾಗಲಿ ಅವನ ಸೇವಕನಿಗೆ ಮಹನೀಯವಾಗಿ ಕಾಣನೆಂದು ಕಾರ್ಲೈಲ್ ಎಂಬಾತನು ಬರೆದಿದ್ದಾನೆ. ಆತನು ನಮ್ಮ ಪ್ರಭುಗಳವರಾದ ಶ್ರೀ ಕೃಷ್ಣರಾಜ ಒಡೆಯರವರನ್ನು ನೋಡಿರಲಿಲ್ಲ ಅಂತ ಬರೀತಾರೆ. ಅಂದ್ರೆ ಕೃಷ್ಣರಾಜ ಒಡೆಯರ್ ಅವರು ಎಂಥ ಮಹಾನ್ ವ್ಯಕ್ತಿಗಳು ಅನ್ನೋದು ಇದರಿಂದ ಗೊತ್ತಾಗ್ತದೆ ನಮ್ಗೆ. ಆಮೇಲೆ ಇನ್ನೊಂದು ಏನಂದ್ರೆ, ಪ್ರತಿದಿನವೂ ಮೈಸೂರು ನಗರದ ವೃದ್ಧರೊಬ್ಬರು ಕಾಲಕ್ಕೆ ಸರಿಯಾಗಿ ಸಂಚಾರಾರ್ಥವಾಗಿ ಹೋಗ್ತಿದ್ರು. ಅಂದ್ರೆ ಒಬ್ಬ ವೃದ್ಧರು ಮೈಸೂರಿನೊಳಗೆ ಪ್ರತಿದಿನ ಒಂದು ನಿಗದಿಯಾದ ಸಮಯಕ್ಕೆ ಅಥವಾ ಒಂದು ಸರಿಯಾದ ಸಮಯಕ್ಕೆ ವಾಕಿಂಗ್ ಹೋಗ್ತಿರ್ತಾರಂತ್ರಿ. ಅವರನ್ನ ನೋಡ್ತಿರ್ತಾರಂತೆ. ಎಷ್ಟೋ ಸಲ ನಾಲ್ವಡಿ ಪ್ರಭುಗಳು ಅದನ್ನ ಗಮನಿಸಿ ಆ ವೃದ್ಧರಿಗೆ ಸೊಗಸಾದ ಒಂದು ಕೋಲನ್ನು ಪಾರಿತೋಷಕವಾಗಿ ಕಳಿಸಿಕೊಟ್ಟರು. ನೋಡ್ರಿ, ಅವ್ರು ಯಾರಂತ ಗೊತ್ತಿಲ್ಲ, ಆದ್ರೆ ಅದನ್ನ ನೋಡಿ ಅದಕ್ಕೆ ಸ್ಪಂದಿಸೋದಲ್ರಿ, ಅದು ಪ್ರಭುಗಳವರ ದೊಡ್ಡ ಗುಣ. ಈ ರೀತಿ ಬೇಕಾದಷ್ಟು ಉದಾಹರಣೆಗಳು ಬರ್ತಾವೆ. ಕೆಲವೊಂದು ಉದಾಹರಣೆಗಳನ್ನು ನಾನು ಇಲ್ಲಿ ನಿಮಗೆ ಹೇಳ್ತೀನಿ ರೀ. ಆಮೇಲೆ ಇನ್ನೊಂದು ಸಲ ಮಹಾರಾಜರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ಬೆಟ್ಟದಿಂದ ಕೆಳಗಿಳಿದು ಬರ್ತಿರ್ತಾರಂತ್ರಿ. ಅಂದ್ರೆ ಮೋಟಾರು ವಾಹನದೊಳಗೆ ಅವ್ರ ಕಾರ್ನಾಗ ವಾಪಸ್ ಬರ್ತಿರ್ತಾರಂತ. ಆಗ ಒಬ್ಬ ಮನುಷ್ಯ ಏನ್ ಮಾಡ್ತಾನಂತ, ಸುಮ್ನೆ ಕಪಟ ವೇಷ, ಸುಮ್ನೆ ಸನ್ಯಾಸಿ ವೇಷ ಹಾಕೊಂಡು ಅಲ್ಲಿ ಬಿದ್ದು ಒದ್ದಾಡ್ತಿರ್ತಾನಂತ. ಆಗ ಮಹಾರಾಜರಿಗೆ ಗೊತ್ತಾಗ್ತದಂತ್ರಿ, ಅವನು ಕಪಟಿ, ಅವನು ನಿಜವಾದ ಸನ್ಯಾಸಿ ಅಲ್ಲ, ಸುಮ್ನೆ ಏನೋ ಬೇಕಂತಂದೇಳಿ ಹಿಂಗ್ ಮಾಡ್ಲಿಕ್ಕತ್ತಾನಂತ ಮಹಾರಾಜರಿಗೆ ಗೊತ್ತಾಗ್ತದ. ಆಗ ಮಹಾರಾಜರು ಹೇಳ್ತಾರಂತ್ರಿ, ಆಸೆಯನ್ನು ಜಯಿಸಬೇಕಾದ ಸನ್ಯಾಸಾಶ್ರಮಕ್ಕೆ ಈ ರೀತಿ ಅಪಮಾನ ಮಾಡಿದ್ರೆ ಹೆಂಗ, ದಯವಿಟ್ಟು ಇನ್ನೊಂದ್ಸಲ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಂದೇಳಿ ಅವನಿಗೆ ಜೀವನೋಪಾಯಕ್ಕೆ ಏನ್ ಬೇಕೋ ಆ ವ್ಯವಸ್ಥೆ ಮಾಡಿ ಮಹಾರಾಜರು ಮುಂದೆ ಹೋಗ್ತಾರಂತ್ರಿ. ನೋಡ್ರಿ, ಅಂದ್ರೆ ತಪ್ಪು ಮಾಡಿದ್ರೂ ಕೂಡ, ತಪ್ಪು ಮಾಡ ನಾವು ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಕ್ಷಮಿಸಿ ವಿವೇಕದಿಂದ ವರ್ತಿಸುವಂತೆ ಬುದ್ಧಿ ಮಾತು ಹೇಳಿ ಮಹಾರಾಜರು ಮುಂದೆ ಹೋಗ್ತಾರಂತ್ರಿ. ಇನ್ನ ಮುಂದಿಂದು ಇನ್ನೊಂದೆರಡು ಪೇಜ್ ನಾನು ಇಟ್ಕೊಂಡಿನ್ರಿ. ಇನ್ನೊಂದ್ಸಲ ಏನಾಗ್ತದಂದ್ರೆ, ಮಹಾರಾಜರು ಕುಳಿತಿದ್ದಂತಹ ಮೋಟಾರು ಬಂಡಿಯು ರೈಲು ಕಂಬಿಗಳನ್ನು ದಾಟಿಕೊಂಡು ಹೋಗಬೇಕಾಯ್ತು. ಆದ್ರೆ ಮಹಾಪ್ರಭುಗಳವರು ಪರೀಕ್ಷೆಗಾಗಿ ಏನ್ ಮಾಡ್ತಾರಂದ್ರಿ, ಅವರು ರೈಲ್ವೆ ಗೇಟ್ ಕಾಯ್ತಿದ್ದಂತಹ ಒಬ್ಬ ಇವನು ಏನಿರ್ತಾನೆ, ಆ ಮನುಷ್ಯ ಏನಿರ್ತಾನೆ, ಅವನಿಗೆ ಹೇಳ್ತಾರಂತ್ರಿ, ಇನ್ನೂ ರೈಲು ಬರ್ಲಿಕ್ಕೆ ಇನ್ನೂ ಬೇಕಾದಷ್ಟು ಸಮಯ ಅದ, ಹಂಗಾಗಿ ತೆಗೆದ್ ಬಿಡಪ್ಪ, ಗೇಟ್ ತೆಗೆದ್ ಬಿಡು, ನಾನು ಹೋಗ್ಬಿಡ್ತೀನಿ ಅಂತಂದ ಹೇಳಿ ಅವನು ಹೇಳ್ತಾನಂತ್ರಿ. ಇಲ್ಲ, ಆ ರೀತಿ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಅವನ್ ಕಾವಲುಗಾರ ಹೇಳ್ತಾನಂತ. ಆಮೇಲೆ ಮೋಟಾರು ಬಂಡಿಯ ಚಾಲಕ ಕೂಡ, ಅಂದ್ರೆ ಕಾರಿನ ಮಹಾರಾಜರು ಕೂತಿದ್ದಂತಹ ಕಾರಿನ ಚಾಲಕ ಕೂಡ ಹೇಳ್ತಾನಂತ್ರಿ, ಇಲ್ಲ ಮಹಾರಾಜರು ಕಾರಿದು, ನೀನ್ ತೆಗಿಯಪ್ಪ, ಇದನ್ನ ಗೇಟ್ ತೆಗಿ ಅಂತ. ಇಲ್ಲ, ಮಹಾರಾಜರು ಇಲ್ಲ, ನಾ ಯಾರು ಹೇಳಿದ್ರು ತೆಗಿಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾನಂತ್ರಿ. ಅದಾದ್ಮೇಲೆ ಅದು ಯಥಾ ಪ್ರಕಾರ ರೈಲ್ ಬಂದು ಹೋದ್ಮೇಲೆ ಅವ್ನ ಗೇಟ್ ತೆಗಿತಾನ ಕಾವಲುಗಾರ. ಇವ್ರು ಹೋಗ್ತಾರ. ಹೋದ್ಮೇಲೆ ಕಾವಲುಗಾರನಿಗೆ 30 ರೂಪಾಯಿ ಕೊಟ್ಟು ಮುಂದೆ ಹೋಗ್ತಾರಂತ್ರಿ ಮಹಾರಾಜರು. ಅಂದ್ರೆ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ನೋಡ್ತಾರಂತ್ರಿ. ಅಂದ್ರ